ನನ್ನ ಬೆಂಬಲದಿಂದಲೇ ಎಚ್ ಡಿ ಕುಮಾರಸ್ವಾಮಿ 2 ಸಾರಿ ಸಿಎಂ ಆಗಿದ್ದು ಅಂತ ಜಿಟಿ ದೇವೇಗೌಡ, ಶಾಸಕ ಜಿಟಿ ದೇವೇಗೌಡ ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಚಾಮುಂಡಿ ಬೆಟ್ಟದ ಭೇಟಿ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ನಾನು ಕಾಂಗ್ರೆಸ್ಗೆ ಹೋಗಿದ್ದೀನಾ ಅಂತ ಶಾಸಕ ಜಿಟಿ ದೇವೇಗೌಡ ಕೇಳಿದ್ದಾರೆ. ಇನ್ನು ನಾನು ನನ್ನ ಮಕ್ಕಳು ಒಂದಾಗಲ್ಲ ಅಂತ ಹೇಳೋದು ಮೂರ್ಖತನ ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಇವತ್ತು ಹೇಳ್ತಾ ಇದ್ದೀನಿ, ನಾನು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಬಿಟ್ಟರೆ ಚುನಾವಣೆ ಇನ್ನೂ 2 ವರ್ಷ ಇದೆ. ರಾಜಕೀಯ ಇವತ್ತು ಮಾತಾಡೋದು ಬೇಡ. ನಮ್ಮ ಗುರಿ ಅಭಿವೃದ್ಧಿ. 2 ಕಾಲು ಆಚೆ ಹಾಕಿದವರು ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. ಒಂದಲ್ಲ 2 ಕಾಲು ಆಚೆ ಹಾಕಿದ್ರು, ಏನ್ ಮಾಡಿದೆ ಎಲ್ಲ ಗೊತ್ತಿದೆ ಅಂತ ಹೇಳ್ತಾರೆ. ಈಗ ನೋಡಪ್ಪ, ಅವ್ರಿಗೆ ಅನುಭವ ಇದೆ. 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೆಲ್ಲ ರೀತಿಯ ಅನುಭವ ಏನಿದೆ ಅದನ್ನು ಮಾತಾಡಿರ್ತಾರೆ. ಅದನ್ನು ನಾನು ನೋಡಿಲ್ಲ, ನಾನು ನೋಡೇ ಇಲ್ಲ, ಕಾಂಟ್ಯಾಕ್ಟು ಮಾಡಿಲ್ಲ. ಅವರೇ ಹೇಳಿದ್ರಲ್ಲಪ್ಪ, 1.5 ವರ್ಷದಿಂದ ನಾನು ಅವ್ರನ್ನ ಬಿಟ್ಟಾಕಿದ್ದೀನಿ ಅಂತ ಹೇಳಿಲ್ವೇ? 1.5 ವರ್ಷದಿಂದ ಅವ್ರ ಜೊತೆ ನಾನು ಮಾತಾಡಿಲ್ಲ ಅಂತೇಳಿ ನಿಮ್ಗೆ ಹೇಳೋರು, ನಿಮ್ಮ ಮುಂದೆ ಹೇಳೋತ್ತಿಗೆ ನಮ್ಗೆ ಕೇಳ್ತಿರಲ್ಲ. ಈಗ ಅಲ್ಲ, ನನ್ನ ನಡೆ ನಮ್ಮ ಜನ ಏನು ಹೇಳ್ತಾರೆ ಅದು. ಕಾಂಗ್ರೆಸ್ ಹೋಗ್ತಾರೆ, ಚರ್ಚೆಗಳು ಶುರು ಆಗಿದೆ. ಈಗ ಎಲ್ಲ ಏನಂತಾರೆ, ಸಿದ್ದರಾಮಯ್ಯನವ್ರಿಗೆ ಚಾಮುಂಡಿ ಬೆಟ್ಟದ ಮೇಲೆ ಸಿದ್ದರಾಮಯ್ಯನ ಯಾಕೆ ರಾಜೀನಾಮೆ ಕೊಡ್ಬೇಕು ಸಿದ್ದರಾಮಯ್ಯನವರು ಅಂತೇಳಿ ಚಾಮುಂಡಿ ಬೆಟ್ಟದಲ್ಲಿ ಮಾತಾಡಿದ್ರು. ಆವತ್ತು ಎಲ್ಲ ಕಾಂಗ್ರೆಸ್ ಪರ ಹೊಟ್ಟೋದ್ರು ಅಂದರು. ಹೋಗಿದ್ದೀನಾ? ಇವತ್ತು ಡಿ ಕೆ ಶಿವಕುಮಾರ್ ಅವರೇ, ನಾವು ಹೋಗಿದ್ದೀನ ಮುಖ್ಯಮಂತ್ರಿಯಾಗಿ 1 ದಿವಸ ಕೂಡ ಒಂದು ಮೀಟಿಂಗಲ್ಲಿದ್ದರು. ಅವತ್ತಿದೆ ಒಂದು ಕ್ಷೇತ್ರದ ನಮ್ಮ ಅಧಿಕಾರಿ ಬಗ್ಗೆ ಒಂದು ಲೆಟ್ರ್ ಕೊಟ್ಟು ಬಂದೆ. ಎಲ್ಲ ಮೀಟಿಂಗಲ್ಲಿ ಒಂದು 200-300 ಜನ ಇದ್ದರು. ಪ್ರತ್ಯೇಕವಾಗಿ ಅವ್ರನ್ನ ಭೇಟಿ ಮಾಡೋದಾಗಲಿ, ಇವತ್ತು ಮನವಿ ಸಲ್ಲಿಸೋದಾಗಲಿ ಇನ್ನೂ ಕೂಡ ಇದುವರೆಗೂ ಕೂಡ ಮಾಡಿಲ್ಲ. ಯಾಕೆಂದರೆ ಅವರೆಲ್ಲ ಬ್ಯುಸಿ ಇದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಈ ಮಂತ್ರಿಮಂಡಲ ಮಾಡ್ತಕ್ಕಂಥದ್ದೆಲ್ಲ ಬ್ಯುಸಿ ಇದ್ದಾರೆ. ಮುಗಿದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮನವಿ ಕೊಡ್ತೀನಿ. ಅವ್ರು ಮುಖ್ಯಮಂತ್ರಿ ಇಳಿದಂಥ ಸಂದರ್ಭದಲ್ಲೂ ಕೂಡ ನಾನು ಹೋಗಿ ಅವ್ರಿಗೆ ಮನವಿ ಮಾಡಿದ್ದೀನಿ, ಮಾಡಿಸೋಣ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯವ್ರಿಗೆ ಇನ್ನೂ ಕೂಡ ನನ್ನ ಮನವಿಯನ್ನು ಕೊಟ್ಟಿಲ್ಲ. ಅವ್ರಿಗೆ ಯಾರೇ ಇರಲಿ, ಸರ್ಕಾರ ಯಾರೇ ಇರಲಿ, ಯಾರೇ ಮುಖ್ಯಮಂತ್ರಿಗಳಾಗಲಿ, ಈ ಕ್ಷೇತ್ರದ ಶಾಸಕನಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನು ಮಾಡ್ತಕ್ಕಂಥದ್ದೇ ನನ್ನ ಗುರಿ. ನಿಮಗೆಲ್ಲರೂ ಕೂಡ ಗೊತ್ತಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಜಿಟಿ ದೇವೇಗೌಡರು ಮಾಧ್ಯಮದ ಮುಂದೆ ಬಂದು ಸಾಕಷ್ಟು ಮಾತನಾಡಿದರು. ಆನ್ ರೆಕಾರ್ಡ್, ಆಫ್ ದ ರೆಕಾರ್ಡ್ ನಿಮ್ಗಳ ಹತ್ರ ಕೂಡ ಸಾಕಷ್ಟು ಮಾತನಾಡಿರ್ತಾರೆ. ಏನು ಮಾಡ್ತಾರಂತೆ ಜಿಟಿ ದೇವೇಗೌಡರು ನೆಕ್ಸ್ಟ್? ಈಗ ಕಾಂಗ್ರೆಸ್ಗೆ ಹೋಗ್ತಾರಾ ಇಲ್ವಾ, ಅಥವಾ ಅವರ ಮತ್ತು ಕುಮಾರಸ್ವಾಮಿ ಅವ್ರ ನಡುವಿನ ಭಿನ್ನಾಭಿಪ್ರಾಯದ ಕುರಿತಾಗಿ ಏನು ಹೇಳ್ತಾರೆ? ಏನೆಲ್ಲ ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರು? ಬಹಳ ಪ್ರಮುಖವಾಗಿ ಈಗಾಗಲೇ JDS ಪಕ್ಷದಿಂದ ಈಗಾಗಲೇ 2 ಕಾಲನ್ನು ಆಚೆ ಹಾಕಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಕಳೆದ 1.5-2 ವರ್ಷಗಳಿಂದ ಕೂಡ ಅವರು ಪಕ್ಷದ ಆಕ್ಟಿವಿಟೀಸ್ ಗಳಿಂದ ಸಾಕಷ್ಟು ದೂರ ಆಗಿದ್ದಾರೆ. ಪರಿಷತ್ ಚುನಾವಣೆ ಆದ ನಂತರದಲ್ಲಂತೂ ಕುಮಾರಸ್ವಾಮಿ ನೇರವಾಗಿ ವಾಗ್ದಾಳಿ ನಡೆಸಿ ಒಂದು ಹಂತದಲ್ಲಿ ಜಿಟಿ ದೇವೇಗೌಡರಿಗೆ ಟಿಕೆಟೇ ಇಲ್ಲ ಈ ಬಾರಿ ಅನ್ನುವಂತಹ ಮಾತನ್ನು ಕೂಡ ನೇರವಾಗಿ ಹೇಳಿದ್ರು. ಈ ಎಲ್ಲಾ ಹೇಳಿಕೆಗಳಿಗೂ ಕೂಡ ಇವತ್ತು, ಅಂದ್ರೆ ಕಳೆದ ಹಲವು ದಿನಗಳಿಂದ ಅವರು ಯಾರ ಕೈಗೂ ಸಿಕ್ಕಿರಲಿಲ್ಲ. ಇವತ್ತು ಅವರು ಚಾಮುಂಡೇಶ್ವರಿ ಕ್ಷೇತ್ರದ ಬೆಳವಡಿ ಗ್ರಾಮದಲ್ಲಿ ಮಾತನಾಡುವ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ. ಬದಲಾಗಿ ಅವರ ಹೇಳಿಕೆಯನ್ನು ಗಮನಿಸೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಆಕ್ಟ್ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ನಾನು ಟಿವಿ ನೋಡಲ್ಲ, ನಾನು ಮೆಸೇಜ್ ನೋಡಲ್ಲ, ನಾನು ಇನ್ಸ್ಟಾಗ್ರಾಮ್ ನೋಡಲ್ಲ ಅಂತ ಹೇಳೋ ಮೂಲಕವಾಗಿ ಒಂದು ರೀತಿ ಎಲ್ಲೋ ಒಂದು ಕಡೆ ಈಗಾಗಲೇ ಕುಮಾರಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆಗೆ ಕೌಂಟರ್ ಕೊಡೋಕೆ ಮುಂದಾದ್ರೆ ಎಲ್ಲ ಒಂದು ಕಡೆ ಅದು ಬೇರೆ ರೀತಿಯಾದಂತಹ ಮೆಸೇಜ್ಗಳು ಪಾಸ್ ಆಗುತ್ತೆ. ಪಾರ್ಟಿಯಲ್ಲಿ ನನ್ನನ್ನ ಏನು ತೆಗೆದುಹಾಕೋದಕ್ಕೆ ಇನ್ನಷ್ಟು ಸಹಕಾರಿಯಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಏನೋ ಗೊತ್ತಿಲ್ಲ. ಆದ್ರೆ ಅವರ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗಳಿಗೆ ಯಾವುದೇ ಹೇಳಿಕೆಗಳು ಕೂಡ ಇವತ್ತು ಅವರು ಪ್ರತಿಕ್ರಿಯೆಲ್ಲ ಕೊಟ್ಟಿಲ್ಲ. ಬದಲಾಗಿ ಮೌನವಾಗಿ ನಾನು ಯಾವುದನ್ನು ಕೂಡ ಗಮನಿಸಿಲ್ಲ. ಜೊತೆಗೆ ಈಗಾಗಲೇ ಏನು ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ನಾನೇ ಕಾರಣ ಅನ್ನುವಂತ ನೇರವಾಗಿ ಹೇಳಿದ್ರು. ಕುಮಾರ ಪರ್ವ ಸಮಾವೇಶ ಮಾಡೋ ಮೂಲಕವಾಗಿ ಬೇರೆ ಯಾವ ಕ್ಷೇತ್ರದಲ್ಲೂ ಕೂಡ ಆ ರೀತಿಯಾದಂತಹ ಸಮಾವೇಶ ಮಾಡಿಲ್ಲ. ನಾನು ಆ ರೀತಿಯಾದಂತಹ ಸಮಾವೇಶ ಮಾಡಿ ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಮಾಡಿದ್ದೇನೆ ಎನ್ನುವಂತಹ ಮಾತುಗಳು ಹೇಳ್ತಾರೆ. ಜೊತೆಗೆ ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಕಳೆದ ಹಿಂದಿನ ವರ್ಷದಲ್ಲಿ
ದಸರಾ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಏನು ಸಿದ್ದರಾಮಯ್ಯವರ ಪರವಾಗಿ ರಾಜೀನಾಮೆ ಯಾಕೆ ಕೊಡಬೇಕು ಏನು ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಲ್ಕೊಂಡಿದ್ರು. ಆ ಸಂದರ್ಭದಲ್ಲಿ ರಾಜೀನಾಮೆಗೆ ಒತ್ತಾಯ ಕೂಡ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಯಾಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಚಾಮುಂಡಿ ಬೆಟ್ಟದಲ್ಲಿ ಬಹಿರಂಗ ವೇದಿಕೆಯಲ್ಲಿ ಸಿದ್ದರಾಮಯ್ಯವರ ಪರವಾಗಿ ಮಾತನಾಡಿದ್ರು. ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ ಸೇರ್ತಿರ ಅನ್ನುವಂತಹ ಚರ್ಚೆಗಳಿತ್ತು. ಇವತ್ತು ಕೂಡ ನೇರವಾಗಿ ಕಾಂಗ್ರೆಸ್ಗೆ ಸೇರ್ತಿರ ಅನ್ನುವಂತಹ ನೇರವಾದ ಪ್ರಶ್ನೆಗೆ ಅವರು, ನಾನು ಸದ್ಯಕ್ಕೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಕ್ಷೇತ್ರದ ಜನರ ಜೊತೆಗಿದ್ದಾರೆ, 2028 ಚುನಾವಣೆಗೆ ನಿಲ್ತೇನೆ ಅನ್ನುವಂಥ ಮಾತು ಹೇಳ್ತಾರೆ. ಜೊತೆಗೆ ಅವರು ಪಕ್ಷದಿಂದ ಈಗಾಗಲೇ ಕುಮಾರಸ್ವಾಮಿ ಕೊಟ್ಟರೆ ಹೇಳಿಕೆ ಪ್ರಕಾರವಾಗಿ ಈಗಾಗಲೇ ಅವರು ಅವ್ರ ಜೊತೆ ಮಾತಾಡಿ 1.5 ವರ್ಷ ಆಗಿದೆ ಅನ್ನೋ ಹೇಳಿಕೆಗಳು ಕೊಡೋ ಮೂಲಕವಾಗಿ ಕುಮಾರಸ್ವಾಮಿ ಅವರ ಯಾವ ಹೇಳಿಕೆಗಳು ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಮುಂದಾಗಲಿಲ್ಲ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.